ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯು. ಸೊ ನಮ್ಮ ಇಂಡಿಯಾ ಟೀಮ್ ಇವತ್ತು ಫೈನಲಿ ವಿನ್ ಆಯ್ತು ಇವತ್ತು ನಮ್ಮ ಇಂಡಿಯಾ ಟೀಮ್. ಸೊ ಅಂತ ದೊಡ್ಡ ಫೈಟ್ ಏನು ಇರ್ಲಿಲ್ಲ ಈ ಟೀಮ್ನಾಗ, ಈ ಮ್ಯಾಚ್ನಾಗ. ಈ ಕಡೆ ನಮ್ಮ ಇವ್ರ ಏನೈತಿ ನ್ಯೂಜಿಲೆಂಡ್ ಟೀಮ್ನ ಕೇನ್ ವಿಲಿಯಮ್ಸನ್ ಇವ್ರ ಅಟ್ಟ ಫೈಟ್ ಇತ್ತು ಈ ಮ್ಯಾಚ್ನಾಗ. ಸೊ ಅವ್ರನ್ ಬಿಟ್ಟು ಯಾರ ನಮ್ಮ ಟೀಮ್ ಇಂಡಿಯಾ ಕಾಡ್ಲಿಲ್ಲ ಇವತ್ತ. ಸೊ ಮೊದ್ಲು ಹೇಳ್ಬೇಕಾರ ನಮ್ಮ ಶ್ರೇಯಸ್ ಅಯ್ಯರ್ ಅವ್ರಿಗೆ ಮತ್ತು ವರುಣ್ ಚಕ್ರವರ್ತಿಗೆ ಬಿಗ್ ಟ್ಯಾಂಕ್ಸು, ಸಲ್ಯೂಟು, ಏನೇನ್ ಐತ್ ನೋಡಿ ಎಲ್ಲ ಅವ್ರಿಗೆ ಹೇಳ್ಬೇಕು. ಎದಕ್ಕಾರ ಈ ಕಡೆ ಬ್ಯಾಟಿಂಗ್ ಒಳಗೆ ಎಲ್ಲ ದಡ ದಡ ಇವತ್ತು 33 ವಿಕೆಟ್ ನಾವೆಲ್ಲ ಗಾಬರಿ ಕೂತಿದ್ವಿ. ಏನಿದು ಇಂಡಿಯಾ ಟೀಮ್ ಹಿಂಗ ಇದು ನಮ್ಮ ಇಂಡಿಯಾ ಟೀಮ್. ನಮ್ಮ ಕೊಹ್ಲಿ ಅವ್ರು ಎಂದು ಮ್ಯಾಲ್ ಹೊಡ್ಲಾರ್ದವ್ರು ತಿರ್ತಿರೋಡ್ ಹೊಡ್ಲತ್ರು. ಅದು ಸಿಕ್ಸ್ ಅಪ್ ಹೊಡ್ಲತ್ರು. ನಾ ಯಾರು ಕೊಹ್ಲಿ 3.0 ನಾ 300 ಮ್ಯಾಚಿಗೆ ಹೊಸ ಸ್ಪೆಷಲ್ ಏನು ತಂದಾರ ತಂದೆ. ನಾನು ಏನ್ ಹಿಡಿದ್ರು ಕೂಡ ಕ್ಯಾಚ ಗ್ಲೆನ್ ಫಿಲಿಪ್ಸ್ ಹಿಡಿದ ಕ್ಯಾಚ್ ಅದು ಬರೀ 0.62 ರಿಯಾಕ್ಷನ್ ಸ್ಪೀಡ. ಅಷ್ಟ್ರೊಳಗ ಒಳ್ಳೆ ಪಕ್ಷಿ ಹಿಡ್ದಂಗೆ ಹಿಡಿತಾರೆ. ಇವ್ರು ಮನ್ನಿ ಮ್ಯಾಚ್ ಅಂದ್ರೆ ಭಾಳ ಮ್ಯಾಚ್ ನೋಡಿ ಇವ್ರು ಹಿಡಿದು. ಸೊ ಇವತ್ತಂತೂ ಎಸ್ಪೆಷಲಿ ಸಖತ್ ಕ್ಯಾಚ್ ಇತ್ತು. ಸೊ ನಮ್ಮ ಒಬ್ಬೊಬ್ರು ಬೈಲತ್ತಾರ, ಆದ್ರೆ ಬೈ ಬರೋ ಗ್ರೇಟ್ ಕ್ಯಾಚ್ ಹಿಡಿದಾರ ಅಂತ ಹೇಳ್ಬೇಕು. ಸೊ ಅದಕ್ಕಿಂತ ಮೊದ್ಲು ಬಂದ್ರೆ ಇವತ್ತು ಮ್ಯಾಚಿನ ಪ್ರಕಾರ ಬಂದ್ರೆ ಇವತ್ತು ಟಾಸ್ ನ್ಯೂಜಿಲೆಂಡ್ ಅವ್ರು ಗೆಲ್ತಾರೋ. ಸೊ ನಮ್ಮ ಇಂಡಿಯಾ ಟೀಮ್ಗೆ ಬ್ಯಾಟಿಂಗ್ ಬರ್ತೈತಿ, ನಾವು ಬಾಲಿಂಗ್ ತೋತ ನ್ಯೂಜಿಲೆಂಡ್ ಕ್ಯಾಪ್ಟನ್ ಸ್ಯಾಂಟ್ನರ್ ಹೇಳ್ತಾರ. ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬರುತ್ತೆ. ಬ್ಯಾಟಿಂಗ್ ಬಂದ ಕೂಡ ನಮ್ಮ ಶುಭ್ಮನ್ ಗಿಲ್ ಅವರು ಮತ್ತು ರೋಹಿತ್ ಶರ್ಮಾ ಅವರು. ಶುಭ್ಮನ್ ಗಿಲ್ಲ ಇವ್ರು ಹೊಡಿದಾರ ಪ್ರತಿ ಮ್ಯಾಚ್. ಇವತ್ತಿನ ಮ್ಯಾಚ್ ಇವ್ರು ಹೊಡಿತಾರೆ ಅನ್ಕೊಂಡಿರ್ತೀವಿ. ಸೊ ಅದು ಸುಳ್ಳಾಕೈತಿ. ನಮ್ಮ ಶುಭ್ಮನ್ ಗಿಲ್ ಅವ್ರು ಲಘುಟ ಊಟಕ್ಕಾರ ಇವತ್ತ. ರೋಹಿತ್ ಶರ್ಮಾ ಅವ್ರು ಫುಲ್ ಇಂಟೆಂಟ್ಲೆ ಒಟ್ಟ ಬಾರ್ಸ್ಲಾಕ ಬಂದಿರ್ತಾರೆ ಇವತ್ತ. 14 ರನ್ ಹೊಡೆದಿರ್ತಾರೋ. ಸೊ ಇವ್ರನ್ನು ಮ್ಯಾಟ್ ಹೆಂಡ್ರಿ ಲಘುಟ ವಿಕೆಟ್ ತೆಗಿತಾರೋ. ಇನ್ನು ನಮ್ಮ ವಿರಾಟ್ ಕೊಹ್ಲಿ ಬಂದ್ ಕೂಡ ಸ್ವಯಂ ಬರೀ ಸಿಕ್ಸ್ ಅಪುರ ಎತ್ಲಾಕಿಸ್ರು. ನಾವು ಹೊಸ ಕೊಹ್ಲಿ ಹೊಸ ಬರೇ ಟುಕುಟುಕಾಡ್ ಅವ್ರು ಏನ್ ಹೊಡೆದ್ ಬಂದ್ ಕೂಡ ಹೊಡ್ಲಾತಿರ್ಲ ಅಂತಂದ್ವಿ. ಅಂದ್ರೆ ಅವರು ಲಘುಟ ಔಟ್ ಆದ್ರು. ಸೊ ಇಲ್ಲಿ ಏನ್ ಬರ್ತೈತಿ ಒಂದು ಪಾರ್ಟ್ನರ್ಶಿಪ್ ಬರಬೇಕಂತ ಗೊತ್ತಿರ್ತೈತಿ. ಈಗ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಪೇರ್ ಏನೈತಿ ಒಳ್ಳೆ ನಮ್ಮ ಇಂಡಿಯಾನ ಕಾಪಾಡ್ತೈತಿ ಹೇಳ್ಬೇಕು ಈ ಪೇರ. ಈ ಕಡೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಹೊಡಿ ಬಡಿ ಅಡ್ಡು ಆಡ್ರೆ, ನಮ್ಮ ಅಕ್ಷರ್ ಪಟೇಲ್ ಅವ್ರು ಏನೈತಿ ಈ ಹೊಡಿ ಬಡಿ ಅಡ್ಡು ಆಡಿ ಇವರು ಒಂದು ಇಂಡಿಯಾ ಟೀಮ್ನ ಒಂದು ಸೇಫರ್ ಸೈಡ್ಗೆ ಒಯ್ದಾರ ಅಂತ ಹೇಳ್ಬೇಕು. ನಮ್ಮ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಅವ್ರದಂಗೆ ನಾನು ಜಾಯಿನ್ ಆಗತ್ತಾರಲ್ಲ ಯಾರು ಮುಂದೆ. ಈ ಶ್ರೇಯಸ್ ಅಯ್ಯರ್ ಔಟ್ ಆದ ಕೂಡಲೇ ಜಡೇಜಾ KL ರಾಹುಲ್ ಅವರು ಜಾಯಿನ್ ಹಾಕಾರೋ. KL ರಾಹುಲ್ ಅವರು ಆಡ್ತಾರೆ ಸಖತ್ತಾಗಿ, ಔಟ್ ಹಾಕೋರು ಲಗುಟ. ನೆಕ್ಸ್ಟ್ ಅವ್ರದಾಗಿಂದ ಏನೈತಿ ಈ ಕಡೆ ಜಡೇಜಾ ಅವ್ರು ಜಾಯಿನ್ ಹಾಕಾರಲ್ಲ. ಜಡೇಜಾ ಅವರು ಒಟ್ಟೇನು ಹೆವಿ ಅದೇನು ಬರಲಿಲ್ಲ, ಸ್ವಲ್ಪ ಆಡಿದ್ರು ಅವರು. ಇಲ್ಲಿ ಏನು ಬರ್ತಾರಲ್ಲ ಅವ್ರದಾಗಿನ ಹಾರ್ದಿಕ್ ಪಾಂಡ್ಯ ಬರೋಬ್ಬರಿ ನ್ಯೂಜಿಲೆಂಡ್ದವ್ರು ಬೆಂಡ್ ಇತ್ತು ಅಂತ ಹೇಳ್ಬೇಕು. ಲಾಸ್ಟಿಗೆ ಏನ್ ಹೊಡೆದ್ರು ಗುರು, ಒಟ್ಟು ಲಾಸ್ಟಿಗೆ 40+ ರನ್ ಹೊಡೆದ್ರೆ ಬಂದ್ ಕೂಡಲೇ ಬರೇ ಸಿಕ್ಸ್ ಅಪುರ ಬಂದ್ ಕೂಡಲೇ. ಅದು ಯಾರು ಹೆಂಡ್ರಿ ಕಾಣಿಸುತ್ತೆ, ಹೆಂಡ್ರಿ ಹೊಡೆದ್ರು ಯಾರು ಹೊಡೆದ್ರು ತಿರ್ತಿಬೇಡ ಹೊಡೆದ್ರು. ಮತ್ತು ಒಂದ್ ಓವರ್ನ ಸಿಕ್ಸ್ ಅಪುರ ಇಕ್ಕರ್ಸಿದ್ರು. ಸೊ ಅಲ್ಲಿಂದ ಮ್ಯಾಚ್ ಟರ್ನ್ ಆತ ಹೇಳ್ಬೇಕು. ಇಲ್ಲಿಕ ನಮ್ಮ ಸ್ಕೋರ್ ಅರೌಂಡ್ ಒಂದು 230 ಮತ್ತು 220 ಅದು ಇರ್ತಿತ್ತು. ಸೊ ಇವ್ರು ಕೊಟ್ಟಿದ್ ಬೂಸ್ಟ್ ಇಂತ್ರ ನಮ್ಮ ಇಂಡಿಯಾ ಟೀಮ್ 240 ಸಮೀಪ ಹೋಯ್ತು ಅಂತ ಹೇಳ್ಬೇಕು. ಇನ್ನು ನ್ಯೂಜಿಲೆಂಡ್ದವ್ರಿಗೆ ಗೊತ್ತಿರುತ್ತೆ 260 240 ಹೊಡಿಬೋದು. ಇದು ಚೇಸಬಲ್ ಸ್ಕೋರ್ ಬಂದಿರ್ತಾರೋ. ಆದ್ರೆ ಅಲ್ಲಿ ಒಬ್ಬ ಬೌಲರ್ ಕಾಯ್ಕೊಂಡು ಕೂತಿರ್ತಾನೆ. ಆ ಬೌಲರ್ ಯಾರಪ್ಪ ಅಂದ್ರೆ ವರುಣ್ ಚಕ್ರವರ್ತಿ. ಬನ್ನಿ ಜನರೇ ಬನ್ನಿ ಅಂಥೇಳಿ ಬನ್ನಿ ಜನ ನಿಮ್ಗೆ ವಿಕೆಟ್ ಕೊಡಿ ಅನ್ನೋರ್ತೆ ಬಂದವ್ರೆಲ್ಲ ವಿಕೆಟ್ ತಕೋತ ಹೋಗ್ತಾರೆ ಕಡೆ. ಸಚಿನ್ ರವೀಂದ್ರ ಪ್ರತಿ ಮ್ಯಾಚ್ನಾಗ ಕಮಾಲ್ ಮಾಡ್ತಾರೋ. ಆದ್ರೆ ನಮ್ಮ ಇಂಡಿಯಾದವ್ರ ಮುಂದೆ ಅವ್ರ ಆಟ ನಡೀಲಿಲ್ಲ, ಅವ್ರು ಔಟ್ ಆದ್ರು. ಮತ್ತು ಹೆಂಗ ಔಟ್ ಆದ್ರು. ಇನ್ನು ಇಲ್ಲಿ ಏನ್ ಬರ್ತಾರಲ್ಲ ವಿಲಿಯಮ್ಸನ್, ಅಲ್ಲ ಇವ್ರು ಏನು ಈ ಮನುಷ್ಯ ಪಿಚ್ಚಿಗೇನು ಸಿಮೆಂಟ್ ಗಿಮೆಂಟ್ ಹತ್ಕೊಂಡಿರ್ತಾವ ಗೊತ್ತಾಗಲ್ಲ ನನಗರೆ. ಏನು ಸಿಮೆಂಟ್ ಹಚ್ಕೊಂಡಿರ್ತಾನೆ, ಏನು ಪೈಕಿಕ್ ಗಮ್ಗೆ ಹಚ್ಕೊಂಡಿರ್ತಾರ ಗೊತ್ತಿಲ್ಲ. ಇವು ಔಟ್ ಆಗಲ್ಲತ್ತಾರ ಒಟ್ಟ. ಈ ಅಸಾಮಿ ಒಟ್ಟ ಔಟ್, ಈ ಪ್ಲೇಯರ್ ಒಟ್ಟ ಔಟ್ ಆಗಲ್ಲತ್ತಾರ. ಈ ಕಡೆ ನಮ್ಮ ವರುಣ್ ಚಕ್ರವರ್ತಿ ಎಲ್ಲರೂ ಡಬ ವಿಕೆಟ್ ತೆಗಿಲತ್ತಾರ. ಈ ಕಡೆ ಮನುಷ್ಯರೇ ಒಟ್ಟ ಔಟ್ ಆಗವಲ್ಲ. ಏನು ಈ ಮನುಷ್ಯ ನಮ್ಮ ಇಂಡಿಯಾ ವಿನ್ನು ಮತ್ತು ಇಂಡಿಯಾದ ವಿನ್ನು ನಡುವಿನ ಒಟ್ಟ ದೊಡ್ಡ ಗೋಡೆಯಾಗಿ ನಿಂತನೊಟ್ಟಿಗೆ ಬಂದ ನಮ್ಮ ಇವ್ರು ತೆಗಿತಾರಲ್ಲ, ಕುಲ್ದೀಪ್ ತೆಗಿತಾರೋ ಒಬ್ರು ಇದು ತೆಗಿತಾರ ಪಕ್ಕ ಗೊತ್ತಿಲ್ಲ, ಭಾಳ ಮ್ಯಾಚ್ ನೋಡಲಿಲ್ಲ. ತೆಗದ ಏನೈತಿ ಇವ್ರು ಔಟ್ ಆಗಿಂದ ಟೇಲ್ ಓಪನ್ ಆಯ್ತು ಸೀದಾ ಯಾವುದು ನ್ಯೂಜಿಲೆಂಡ್ ಟೀಮದ್ದು. ಇವ್ರ ತಗ ಫುಲ್ ಹೋಪ್ಸ್ ಇತ್ತು ನ್ಯೂಜಿಲೆಂಡ್ ಟೀಮಿಗೆ. ಇವ್ರು ಹೋಗಿಂದ ಸೀದಾ ಎಲ್ಲ ಬಳ ಔಟ್ ಆದ್ರು. ಸೊ ಅಲ್ಲೇನೈತಿ ಇದು ಮೊಮೆಂಟಮ್ ಕಳ್ಕೊಂಡ್ರು.
ನಾ ಮೊಮೆಂಟಮ್ ರಿಜ್ವಾನ್ಗೆ ಯಾಕೆ ಹೇಳತ್ತಿ ಮೊಮೆಂಟಮ್ ಬೇಡ ಎದಕ್ಕಾರ ಅವ್ರು ಇಂಗ್ಲೀಷ್ ಬರಲಾರ್ದವ್ರಿಗೆ ಅದು. ಸೊ ಓಕೆ, ಇಲ್ಲೇನೈತಿ ನಮ್ಮ ಬೌಲರ್ಸ್ಗಳು ಸಖತ್ತಾಗಿ ಬಾಲಿಂಗ್ ಮಾಡಿರ್ತ ಹೇಳ್ಬೇಕು. ಸೊ ಇವತ್ತು ನಮ್ಮ ಇಂಡಿಯಾ ಟೀಮ್ 4 ಸ್ಪಿನ್ನರ್ಸ್ ನಾಕ್ಸ್ತು. 4 ಸ್ಪಿನ್ನರ್ ಒಳಗೆ 9 ವಿಕೆಟ್ ಬಂದವು. ಅದ್ರ ವರುಣ್ ಚಕ್ರವರ್ತಿ ಅವರು ಒಂದು, ಕುಲ್ದೀಪ್ ಯಾದವ್ 2, ಅಕ್ಷಯ್ ಪಟೇಲ್ 1, ರವೀಂದ್ರ ಜಡೇಜಾ 1. ಸೊ ಹೆಂಗ ಒಂಥರ ಇಲ್ಲಿ ಸ್ಪಿನ್ ಟು ವಿನ್ ಅನ್ನೋರ್ಥ ಆಗೈತಿ ದುಬೈ ಪಿಚ್ನಾಗ. ಸೊ ನಮ್ಮ ಇವತ್ತು ಚೇಂಜ್ ಮಾಡಿದಾಗ ಗೊತ್ತಿತ್ತು, ಇವತ್ತು ರಾಣಾ ಆರ್ಮಿ ಬದ್ಲಿ ಏನೈತಿ ಚಕ್ರವರ್ತಿ ಅವ್ರನ್ನ ಕರ್ಕೊಂಡ್ರು. ಒಂಥರ ಚಕ್ರವರ್ತಿ ಅನ್ನೋರ್ಥ ಪರ್ಫಾರ್ಮೆನ್ಸ್ ಬಂತು. ಸೊ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಕೊಡ್ಬೇಕಂದ್ರೆ ನನ್ನ ಪ್ರಕಾರ ಇದು ವರುಣ್ ಚಕ್ರವರ್ತಿ ಕೊಡ್ಬೇಕು. ಆನ್ ಡೆಬ್ಯೂ ಚಾಂಪಿಯನ್ಸ್ ಟ್ರೋಫಿ ಡೆಬ್ಯೂದಾಗ ಈ ಪರ್ಫಾರ್ಮೆನ್ಸ್ ಬಂದೈತೆ ಅಂದ್ರೆ ಸೊ ಇದು ಬರಬೇಕು. ಇನ್ನು ನೆಕ್ಸ್ಟ್ ಒಬ್ಬರು ಕುತ್ತಿಗೆಗಂದ್ರು ಬಂದೈತಿ, ಅದು ಯಾರ್ತ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ಒಂದು ಹರ್ಷಿತ್ ರಾಣಾ ಅವ್ರ ಇದು ಕುತ್ತಿಗೆ ಕೂತು ಬರ್ಬೋದು, ಇಲ್ಲಿಕರ ಕುಲ್ದೀಪ್ ಅವ್ರ ಸ್ಥಾನಕರೇ ಕೂತು ಬರ್ಬೋದು, ಯಾರಿಗೂ ಬರ್ತದ ಗೊತ್ತಿಲ್ಲ. ಒಟ್ಟು ಅವ್ರ ಜಾಗ ಈ ನಮ್ಮ ವರುಣ್ ಚಕ್ರವರ್ತಿ ತಗೋತಾರ, ಅದಂತೂ ಫಿಕ್ಸ್. ಅವ್ರಿಬ್ರೊಳಗೆ ಯಾರು ಕೊಡ್ತಾರ ನೋಡ್ಬೇಕು ನಮ್ಮ ಇಂಡಿಯಾ ಟೀಮ. ನೋಡು ಏನ್ ಮಾಡ್ತಾರೆ. ಕಡಿಗೆ ಇವತ್ತು ಗೆದ್ದಾರು. ಇನ್ನು ಸೆಮಿಫೈನಲ್ದಾಗ ಆಸ್ಟ್ರೇಲಿಯಾದವ್ರನ್ನ ಎದುರಿಸ್ತಾರೋ ಏನಿಲ್ಲ. ಹಿಂಗೆ ಹೋಗಿದ್ರೆ ಆಸ್ಟ್ರೇಲಿಯಾದವರು ಡಬ್ ಹತ್ ಹೋಗ್ತಾರೋ. ಮುಂದೆ ಫೈನಲ್ ಹೋಗಿ ಅವ್ರನ್ನ ಹೊಡಿತೀವಿ ಅಂತ ಹೇಳ್ತಾ, ಕಪ್ಪಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಹಚ್ಕೋಣ. ಎಲ್ರಿಗೂ ನಮಸ್ಕಾರ.